ನೋಡಿ, ನೀವೇ ತಾನೇ ಮೊದಲು ಅಡ್ಗೆ ಮಾಡ್ತಿದ್ದ ಅಡ್ಗೆ ಭಟ್ರು? ಹಾ, ನಾವೇನೇನೆ. ನೋಡಿ, ನಾಳೆಯಿಂದ ನೀವು, ನಾಳೆಯಿಂದಲ್ಲ ಇವತ್ತಿಂದನೇ ನೀವು ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ. ನಮ್ಮ ಹಸ್ಬೆಂಡ್ ಬಂದ್ಮೇಲೆ ನಿಮ್ದು ಏನೇನು ಸೆಟ್ಲ್ಮೆಂಟ್ ಆಯ್ತೋ ಎಲ್ಲ ಸೆಟ್ಲ್ಮೆಂಟ್ ತಗೊಂಡು ಇವತ್ತಿಂದನೇ ಇಲ್ಲಿಂದ ಹೋಗಿ. ಮೇಡಮ್ ಅವರೇ, ಇದನ್ನ ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಅವರೇ? ಸುಮಾರು 10 ವರ್ಷದಿಂದ ಇದೇ ಮನೆಗೇನೆ ಕೆಲಸ ಮಾಡ್ಕೊಂಡು ಬಂದಿದೀವಿ. ಇದ್ದಕ್ಕಿದ್ದಂಗೆ ನೀವು ಹೊರಟೋಗ್ರಿ ಅಂತ ಹೇಳಿದ್ರೆ ನಾವ್ ಹೆಂಗ್ ಮೇಡಮ್ ಅವರೇ ಹೊರಟೋಗೋದು? ಇಲ್ಲ ಮೇಡಮ್ ಅವರೇ, ನಾವ್ ಹಿಂಗೆಲ್ಲ ಹಂಗೆಲ್ಲ ಕಳಿಸ್ಬೇಡಿ. ನಮ್ದು ತಪ್ಪಾಯ್ತು, ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಗೆ ಏನಾದ್ರು ಅಡುಗೆ ಊಟ ಏನಾದ್ರು ಇಷ್ಟ ಆಗಲಿಲ್ಲ ಅಂದ್ರೆ ಹೇಳಿ ಮೇಡಮ್, ಚೇಂಜ್ ಮಾಡ್ಕೋತೀವಿ. 10 ವರ್ಷದಿಂದ ನಾವು ಇಲ್ಲೇ ಇದೀವಿ ಮೇಡಮ್. ನೀವು ಹಿಂಗೆಲ್ಲನೂ ಇವಾಗ ಇದು ಮಾಡ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ ಮೇಡಮ್ ನಮಗೂನು. ದಯವಿಟ್ಟು ಮೇಡಮ್, ದಯವಿಟ್ಟು ನಮ್ಮನ್ನ ತೆಗೆದಾಕ್ಬೇಡಿ ಮೇಡಮ್ ಕೆಲಸದಿಂದ. ನಮಗೂ ಹೆಂಡತಿ ಮಕ್ಕಳು ಸಂಸಾರ ಅಂತ ಎಲ್ಲನೂ ಐತೆ ಮೇಡಮ್. ಮೇಡಮ್ ಹಿಂಗೆಲ್ಲ ಮಾಡಬೇಡಿ. ನಿಧಿ, ನೀನೇನು ಮಾತಾಡ್ಬೇಡ. ನನ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಸುಮ್ಮನೆ ಹೇಳು. ನೋಡಿ, ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನೀವೇನಿದ್ರು ನಮ್ಮ ಹಸ್ಬೆಂಡ್ ಬರ್ತಾರಲ್ಲ, ನಮ್ಮ ಹಸ್ಬೆಂಡ್ ಹತ್ರನೇ ಮಾತಾಡ್ಕೊಳ್ಳಿ. ನಾನಂತೂ ಏನು ಮಾತಾಡಲ್ಲ ಈಗ. ನೀವಂತೂ ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ ಅಂದ್ರೆ ಇಲ್ಲ, ಅಷ್ಟೇನೆ. ಇವತ್ತಿಂದನೇ ನೀವು ಬೇಕಾಗಿಲ್ಲ. ಅಲ್ಲ, ನಾವೇನು ತಪ್ಪು ಮಾಡಿದ್ವಿ ಏನು ಎತ್ತ ಅಂತ ಹೇಳಿದ್ರೆ ಸರಿ ಹೋಗೋದು. ನಮಗೆ ಇಲ್ಲಿ ಬಿಟ್ಬಿಟ್ರೆ ಮತ್ತೆ ಬೇರೆ ಕೆಲಸ ಹುಡುಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನಮಗೆ. ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ಅದು ದಯವಿಟ್ಟು ಮೇಡಮ್ ಹಿಂಗೆಲ್ಲ ಕೆಲಸದಿಂದ ತೆಗಿಬೇಡಿ. ಬೇಕಾದರೆ ನೀವು ಏನಾದರೂ ತಪ್ಪಿದ್ರೆ ಹೇಳಿ ತಿದ್ಕೋತೀವಿ. ಏನಾಯ್ತು? ಏನ್ ನಡೀತಾ ಇದೆ ಇಲ್ಲಿ? ಓ, ಬಂದ್ರಾ? ಬನ್ನಿ ಬನ್ನಿ. ಏನ್ ನಡೀತಾ ಇದೆ ಇಲ್ಲಿ? ಏನ್ ಮಾತಾಡ್ತಾ ಇದ್ದೀರಾ? ಏನಾಯ್ತು? ನಿಮ್ಗೂ ಗೊತ್ತಿದ್ದಂಗೆ ನೀವು ಚಿಕ್ಕ ವಯಸ್ಸಿಂದನೂ ನಾವು ಇಲ್ಲೇನೇ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. 10 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಈಗ ಇದ್ದಕ್ಕಿದ್ದಂಗೆ ಕೆಲಸಕ್ಕೆಲ್ಲನೂ ಅಂದ್ರೆ ಕೆಲಸದಿಂದ ಹೊರಟೋಗ್ಬಿಡು, ಇಲ್ಲಿ ಕೆಲಸ ಮಾಡಬೇಡ ಅಂತ ನಮ್ಗೆ ಬೇಜಾರಾಗಕ್ಕಿಲ್ವ ಹೇಳಿ? ನೋಡಿದ್ರೆ ನೀನು ಕೆಲಸಕ್ಕೆ ಬರಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವ್ರು ನೋಡಿದ್ರೆ ಜೋರಾಗಿ ಮಾತಾಡ್ತಾವೆ. ನಮ್ಗೆ ಅದಕ್ಕೇನೆ ಬೇಜಾರಾಯ್ತು. ಅಲ್ಲ ಇಷ್ಟು ವರ್ಷದಿಂದ ಕೆಲಸ ಮಾಡಿದೀವಿ, ನಾವು ಎಂದಾದ್ರೂ ಏನಾದ್ರು ತಪ್ಪು ಕೆಲಸ ಮಾಡಿದೀವ ಹೇಳಿ? ನೋಡಿ ಸರ್, ನಾವು ಒಂದು ಪುಟ್ಟಿಗೆ ಹೊಸ ಕೆಲಸದವ್ರನ್ನ ಕರ್ಕೊಬಿಟ್ಟು ಬಂದು ಸೇರಿಸ್ಬಿಟ್ಟವ್ರೆ. ಈಗ ನಮ್ಮ ಕತೆ ಏನಾಗ್ಬೇಕು ಹೇಳಿ? ಎಷ್ಟು ವರ್ಷದಿಂದ ನಿಮ್ಮ ಮನೆಗೆಲ್ಲನೂ ಅಡುಗೆ ಅದು ಇದು ಮಾಡ್ಕೊಂಡಿದೀವಿ. ಈಗ ನಮ್ದು ಏನಾಗಬೇಕು? ಈಗ ಹೇಳು ನಿಧಿ, ಈಗ ಹೇಳು. ಹಾ, ನಾನೇ ನಿಮ್ಮನ್ನ ಸುಮ್ಮನೆ ಅಂತ ಹೇಳ್ಬಿಟ್ಟು ಕೆಲಸದಿಂದ ತೆಗೆದಾಕ್ತಾ ಇಲ್ಲ. ನನಗೂ ಮನುಷ್ಯತ್ವ ಅನ್ನೋದು ಎಲ್ಲನೂ ಐತೆ. ಆದ್ರೆ ಏನ್ ಮಾಡ್ತೀರಾ, ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ ನಿಮ್ಮನ್ನ. ನೀವೇನಿದ್ರು ಒಂದು 15 ದಿನದಲ್ಲಿ ನೀವು ಬರೀ 3-4 ದಿನ ಬಂದಿದ್ದೀರಾ ಅಷ್ಟೇ. ಉಳ್ದಿರೋ ಅಷ್ಟು ದಿನನೂ ನಾನೇ ಅಡುಗೆ ಮಾಡಬೇಕು, ನಾನೇ ಪಾತ್ರೆ ವಾಶ್ ಮಾಡಬೇಕು. ಅದಕ್ಕೆ ಯಾಕೆ ಸುಮ್ಮನೆ ನೀವಂತೂ ಬರೋದೇ ನಿಲ್ಲಿಸ್ಬಿಟ್ಟಿದ್ದೀರಾ. ನಿಮಗೆ ನಮ್ಮ ಮನೇಲಿ ಅಡುಗೆ ಮಾಡೋಕೆ ಇಷ್ಟ ಇಲ್ವೇನೋ ಅಂತ ನಾನೇ ಅರ್ಥ ಮಾಡ್ಕೊಂಡು ನಾನೇ ಬೇರೆಯವ್ರನ್ನ ಅಂತ ಹೇಳ್ಬಿಟ್ಟು ನಾನೇ ಕೆಲಸಕ್ಕೆ ಅಂತ ಇಟ್ಟೆ. ಏನು? ಬರ್ತೀನಿ 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 ಅಂತ 10 ಡೇಸ್ ಲೀವ್ ಹಾಕೊಂಡು ಕೂತ್ಕೊಂಡ್ರೆ ಅದು ಇಬ್ರು 10 ವರ್ಷ ಕರೆಕ್ಟಾಗಿ ಇದ್ರಿ ತಾನೆ. ಮತ್ತು ಇವಾಗ ರಜಾಗಳ ಅವಶ್ಯಕತೆ ಏನಿತ್ತು? ಏನು ಪದೇ ಪದೇ ರಜಾ ಹಾಕೋತಾ ಇದ್ದೀರಾ? ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ? ರಜಾ ಪದೇ ಪದೇ ಹಾಕೋತಾ ಇದ್ರೆ ಏನೋ ಪ್ರಾಬ್ಲಮ್ ಇದು ಎಮರ್ಜೆನ್ಸಿ ಇದೆ, ಒಬ್ರು ಅಂತ ಹೇಳಿದೀನಿ ತಾನೆ. ಇಲ್ಲ ಇನ್ನೊಬ್ರನ್ನ ಬೇಕಾದ್ರೂ ಜಾಯಿನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲ ಸರ್ ಪರವಾಗಿಲ್ಲ ಸರ್ ನಾವೇ ಮಾಡ್ತೀವಿ ಅಂತ ಹೇಳಿ ಈಗ ಮತ್ತೆ ಇದೇ ಕೆಲಸನೇ ಮಾಡ್ತಾ ಇದ್ದೀರಾ? ಏನು ಇಲ್ದಿದ್ರು ಇರ್ಬೋದು, ಊಟ ಇಲ್ದಿದ್ರು ಇರೋಕ್ಕಾಗುತ್ತಾ? ನಮ್ಮ ಮನೆ ಕತೆ ಏನು ಅಂತ ನಿಮ್ಗೇನು ಗೊತ್ತಿಲ್ವಾ? ಊಟ ಇಲ್ದಿದ್ದಂಗೆ ಇರೋಕ್ಕಾಗುತ್ತಾ? ಯಾಕೆ ಈ ಥರ ಬಿಹೇವ್ ಮಾಡ್ತೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ನಾಳೆಯಿಂದ ನೀವು ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ. ನಿಮ್ದು ಏನೇನು ಸೆಟ್ಲ್ಮೆಂಟ್ ಐತೆ ಹಾಗೆಯೇ 2 ಮಂತ್ಸ್ ಸ್ಯಾಲರಿನ ಜೊತೆಗೆ ಕೊಟ್ಟು ಕಳಿಸ್ತೀನಿ. 2 ಮಂತ್ಸ್ ನಿಮ್ಗೆ ಬೇರೆ ಕೆಲಸ ಹುಡುಕೊಳ್ಳೋಕೆ ನಿಮ್ಗೆ ಟೈಮ್ ಬೇಕಲ್ವಾ? ಅದಕ್ಕೆ ನನ್ನಿಂದ ನಿಮಗೆ ರಿಸ್ಕ್ ಆಗೋದು ಯಾಕೆ? 2 ಮಂತ್ಸ್ ನಾನು ನಿಮ್ಗೇನೆ ಕೊಡ್ತೀನಿ, ಓಕೆನಾ? ನಾವೇನು ಬೇಕು ಅಂತ ರಜಾ ಹಾಕೊಂಡಿಲ್ಲ ನಿಮ್ಮ ಅಮ್ಮೋರವರಲ್ಲ, ನಿಮ್ಮ ಅಮ್ಮೋರೇನೆ ಇವತ್ತು ಬರಬೇಡ ನಾಳೆ ಬರಬೇಡ್ರಿ ನಾನು ಹೇಳಿದ ದಿನ ಬರ್ರಿ ಅಂತ ಹೇಳ್ಬಿಟ್ಟು ಅವರೇನೆ ಫೋನ್ ಮಾಡಿ 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 ಹೇಳ್ತಾ ಇದ್ರು. ನಾವಿಲ್ಲ ಮೇಡಮ್ ಬರ್ತೀವಿ ಅಂತ ಹೇಳಿದ್ರು ಇಲ್ಲ ಬರಬೇಡಿ ಅಂತಲೇ ಹೇಳ್ತಾ ಇದ್ರು. ನಮ್ದೇನು ತಪ್ಪಿಲ್ಲ, ನಮಗೇನು ಕೆಲಸನೂ ಇರಲಿಲ್ಲ ಇಲ್ಲೇ ರೂಮಾಗಿ ಸುಮ್ಮನೆ ಕುಂತ್ಕೊಂಡು ಮೊಬೈಲ್ ಹೊತ್ಕೊಂಡು ಕೂತ್ಕೊತಾ ಇದ್ವಿ. ನಾವು ಬಂದಿದ್ವಿ ಒಂದಿನ, ಬಂದಿದ್ರೆ ಏನು ಬೇಡ ವಾಪಸ್ ಹೋಗಿ ಅಂತ ಹೇಳ್ಬಿಟ್ಟು ಅಮ್ಮವರೇನೆ ಈಚೆ ಕಡೆ ಕಳಿಸ್ಬಿಟ್ರು ನಮ್ಮನ್ನ. ಇದ್ರಾಗ ನಮ್ದು 10 ರೂಪಾಯಿದು ತಪ್ಪೇನೂ ಇಲ್ಲ ನಮ್ಮದು 10 ರೂಪಾಯಿದು ತಪ್ಪಿಲ್ಲ. ಏನು ಹೇಳ್ತಾ ಇದ್ದೀರಾ? ನಮ್ಮಮ್ಮ ನಿಮ್ಮನ್ನ ಕೆಲ್ಸಕ್ಕೆ ಬರಬೇಡಿ ಅಂತ ಅವರೇ ಫೋನ್ ಮಾಡಿ ಹೇಳ್ತಾ ಇದ್ರಾ? ನೀವೇನು ಸುಳ್ಳು ಹೇಳ್ತೀರಾ ತಾನೇ? ಕರೆಕ್ಟಾಗಿ ನಿಜನೇ ಹೇಳ್ತಾ ಇದ್ದೀರಾ ತಾನೇ? ಸುಳ್ಳು ಹೇಳ್ತಾರೆ ಬಾಯಿ ಗುಳ ಬೀಳ್ತಿದೆ ನಿಮಗೆ ಬೇಕಾದ್ರೆ ನಾವು ಫೋನ್ ಕೊಡ್ತೀವಿ ಚೆಕ್ ಮಾಡ್ಕೊಳ್ಳಿ. ನಾವು ಅದೆಲ್ಲ ಆಟೋಮೆಟಿಕ್ ರೆಕಾರ್ಡ್ ಮಾಡಿಬಿಟ್ಟಿದ್ದೀವಿ. ನಾವು ಎಂದನ ಬ್ಯುಸಿನಾಗಿದ್ದ ಕೇಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೆ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಬೇಕಾದ್ರೆ ನಿಮ್ಗೇನೆ ಕೊಡ್ಲಾ ಫೋನ? ಮಾತಾಡ್ತೀರಾ ನೀವು? ಸರಿ, ನೀವು ಹೋಗಿ, ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಕೆಲಸದ ವಿಚಾರ ನಾಳೆ ಮಾತಾಡೋಣ. ಈಗ ಸದ್ಯಕ್ಕೆ ಹೋಗಿ ಏನು ಬೇಕಾದ್ರೂ ಶಿಕ್ಷೆ ಕೊಡಿ, ಆದರೆ ಕೆಲಸದಿಂದ ಮಾತ್ರ ತೆಗೆದಾಕ್ಬೇಡಿ. ಈಗಲೇ ಹೇಳಿದ್ದೀನಿ, ನೀವು ಏನು ಬೇಕಾದರೂ ಶಿಕ್ಷೆ ಕೊಡಿ, ಏನು ಬೇಕಾದರೂ ಮಾಡಿ ನೀವು, ಸರಿನಾ? ನನಗೆ ಮಾತ್ರ ನೀವು ಹಿಂಗೆ ಕೆಲಸದಿಂದ ಮಾತ್ರ ತೆಗೆದಾಕ್ಬಿಟ್ಟು ಬೇಜಾರು ಮಾಡಬೇಡಿ ಇನ್ನೊಂದ್ಸಲ ಎಂದು ನಾವು ರಜಾನೇ ಹಾಕೊಳ್ಳಲ್ಲ ಹಂಗೆ ಬಂದ್ಬಿಡ್ತೀವಿ. ಈಗ ಹೋಗಿ ಅಂತ ಹೇಳಿದ್ನಲ್ಲ, ಹೋಗಿ. ಅಲ್ಲ ನಿಧಿ, ನನಗೆ ಹೇಳ್ಬೇಕು ತಾನೇ ಈ ಥರ ನಡೀತಾ ಐತೆ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನೀನು ಹೇಳ್ದಂಗೆ ನೀನು ಇಷ್ಟೊಂದು ಯಾಕೆ ರಿಸ್ಕ್ ತಗೋತಾ ಇದೆಯಾ? ಇವರಲ್ಲ ಅಂದರೆ ಇನ್ನೂ 4 ಜನ ಇರ್ತಾರೆ. ನಮ್ಮಮ್ಮ ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಮ್ಮ ಅಯ್ಯೋ ಬಿಡಿ ಪರವಾಗಿಲ್ಲ. ಸುಮ್ಮನೆ ಯಾಕೆ ಜಗಳ ಅದು ಇದು ಎಲ್ಲನೂ ಪರವಾಗಿಲ್ಲ. ಈಗ ಬೇರೆಯವರು ಕೆಲಸದವ್ರು ಬಂದವ್ರೆ, ಅವ್ರ ಜೊತೆ ಇವರು ಬೇಕಾದರೂ ಇರಲಿ, ಏನು ಬೇಜಾರಿಲ್ಲ. ಒಂದ್ಸಲ ಅವ್ರಿಗೆ ಬುದ್ಧಿ ಹೇಳಿ ರಜಾ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಅಷ್ಟೇ ಸಾಕು, ಮತ್ತೆ ಇನ್ನೇನು ಬೇಡ. ಏನಪ್ಪ? ಅಡುಗೆ ಭಟ್ರಿಗೆ ಮನೆಗೆ ಬರಬೇಡ ಅಂತ ಹೇಳ್ಬಿಟ್ಟು ನೀನು ಯಾಕಮ್ಮ ಫೋನ್ ಮಾಡಿ ಹೇಳ್ತಾ ಇದ್ದೆ? ಅಯ್ಯೋ ಶಿವನೇ, ನಾನು ಯಾಕೆ ಹೇಳಿ ಕೆಲಸದವ್ರಿಗೆ ಬರಬೇಡ್ರಿ ಅಂತ? ಮನೆ ಕೆಲಸ ಅಂತ ಹೇಳ್ಬಿಟ್ಟು ರಾಶಿ ಬಿದ್ದೈತೆ. ನಾನು ಹೆಂಗೆ ಹೇಳ್ತೀನಿ? ಯಾರೋ ನಿನ್ನ ಹತ್ರ ಸುಳ್ಳು ಹೇಳೋರೆ ಅಂತ ಅನ್ನಿಸ್ತೈತೆ. ಯಾರೋ ಹೇಳಿದ್ರೆ
ನಿನ್ನ ಬಗ್ಗೆ ನಾನು ನಂಬ್ತಾ ಇರಲಿಲ್ಲ. ಸ್ವಂತದವರೇನೆ ಅವರೇನೆ ಕೆಲಸದಾರೆ ಬಂದ್ಬಿಟ್ಟು ನೀವೇ ಫೋನ್ ಮಾಡಿ ಬರ್ಬೇಡ್ರಿ 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 ಅಂತ ಹೇಳ್ತಾ ಇದ್ರೆ ಇನ್ನು ಯಾರು ತಾನೇ ಇದು ಮಾಡೋಕ್ಕಾಗುತ್ತೆ ಹೇಳಿ? ಹಾಂ, ನಿನಗೆ ಬೇರೆ ಏನು ಉದ್ದೇಶ ಐತಮ್ಮ? ಹೋಗ್ಲಿ, ನಿನಗೆ ಬೇರೆ ಏನಾದರೂ ಉದ್ದೇಶ ಇದ್ರೆ ಹೇಳು. ಈ ಉದ್ದೇಶ ಐತೆ, ಹಿಂಗೆ ಐತೆ, ಅದಕ್ಕೇನೇನೆ ಅಂತ ಹೇಳಿ. ಈ ಥರ ಯಾಕಮ್ಮ ಅವ್ರನ್ನ ಕೆಲಸದವ್ರನ್ನ ಬರಬೇಡ ಬರಬೇಡ ಅಂತ ಹೇಳಿ ಆಮೇಲೆ ನಿಧಿ ಹತ್ರ ಕೆಲಸ ಮಾಡಿಸಿ ಏನು ಮಾಡ್ತಾ ಇದೆಯಮ್ಮ ನೀನು? ನಿಂಗೆ ಏನು ಮಾಡ್ತಾ ಇದ್ದೀನಿ ಅಂತ ನಿನ್ಗೇನಾದರೂ ಅರ್ಥ ಆಗ್ತಾ ಇತ್ತಾ? ಅವಳು ಏನು ಮಾಡೋಳೆ ಅಂತ ಹೇಳ್ಬಿಟ್ಟು ನೀನು ಎಲ್ಲರೂ ಅವಳಿಗೆ ಸುಮ್ಮನೆ ಇದು ಮಾಡ್ತೀಯಾ? ಅವಳಿಗೆ ಅಡುಗೆ ಬರುತ್ತೆ ಹಾಗಂತ ಯಾವ್ಯಾವ ನಾವು ತಿನ್ನೋ ಊಟಗಳೆಲ್ಲ ಅವಳಿಗೆ ಮಾಡೋಕ್ಕೆ ಬರಲ್ಲ. ಅವಳಿಗೆ ಮುದ್ದೆ ಚಪಾತಿ ಆ ಥರ ಮಾಡೋದು. ನೀನು ಹಂಗಾದ್ರೆ ಅವ್ರನ್ನ ಕೆಲಸ ಇಕ್ಕೊಂಡು ಎಲ್ಪ್ ಇಕ್ಕೊಂಡು ಅಟ್ಲೀಸ್ಟ್ ಇವಳ ಹತ್ರ ಬೇಕಾದ್ರೆ ಇದು ಮಾಡಿ ಯಾವ ಥರ ಮಾಡೋದು ಅಂತ ಹೇಳಿಸ್ಕೊಂಡು ಮಾಡಿಸ್ಬೋದು. ಅದು ಬಿಟ್ಟು ಕೆಲಸದವ್ರಿಗೆಲ್ಲ ಎಲ್ಲರಿಗೂ ರಜಾ ಕೊಟ್ಬಿಟ್ಟು ನೀನು ಏನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ಯಮ್ಮ ನೀನು? ಹಾಂ, ಅರ್ರಿ ಸುಮ್ಮನಿರ್ರಿ, ಆ ಥರ ಏನೂ ಇಲ್ಲ. ಅಯ್ಯೋ 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 ಅಯ್ಯೋ, ಎಲ್ಲ ಸೇರ್ಕೊಂಡು ಏನು ಅಂತ ಮಾತಾಡ್ತಿದ್ದೀರಾ? ನಾನು ಆ ಥರ ಮಾಡ್ತೀನ? ನಾನು ನೋಡಿದ್ರೆ ಆ ಥರ ಮಾಡೋಳು ಅಂತ ಅನ್ನಿಸ್ತೈತಾ? ಏನೋ ಅವ್ರಿಗೆ ಹುಷಾರಿಲ್ಲ, ಸುಸ್ತಾಗ್ತೈತೆ ಅಂತ ಹೇಳಿದಕ್ಕೆ ಸರಿ ಇವತ್ತು ಬರಬೇಡಿ, ನಾಳೆ ಬರಬೇಡಿ, ನಾಡಿದ್ದು ಬರಬೇಡಿ ಅಂತ ಏನೋ ಹೇಳ್ತಿದ್ದೇನೋ ನಿಜ. ಹಾಗಂತ ನೀನು ಹೆಂಡ್ತಿಗೆ ಟಾರ್ಚರ್ ಕೊಡೋಕ್ಕೆ ಅಂತಲೇ ನಾನು ಈ ಥರ ಎಲ್ಲ ಮಾಡಿದೆ ಅಂತ ನೀನು ಹೆಂಗಪ್ಪ ಅನ್ಕೊಂತೀಯಾ? ಅದು ನಿಮ್ಮ ಅಮ್ಮನ ಮೇಲೆ ಡೌಟ್ ಪಡ್ತೀಯಾ ಅಂತಂದರೆ ನನಗಂತೂ ಏನು ಮಾತಾಡಬೇಕು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಮ್ಮ ನೀನೇನು ಹೇಳೋದು ಬೇಡ, ಏನು ಮಾಡೋದು ಬೇಡ, ಏನು ಬೇಡ. ನೀನು ಸದ್ಯ ಸುಮ್ಮನೆ ಇದ್ಬಿಟ್ರೆ ಸಾಕಮ್ಮ. ನಿನ್ಗೆ ಅದು ಯಾಕೆ ಏನು ಇಷ್ಟ ಆಗ್ತಿಲ್ವೋ ನನಗಂತೂ ಗೊತ್ತಿಲ್ಲ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಾಯ್ತು ನನಗಂತೂ. ಅಲ್ಲಮ್ಮ, ಅವಳು ನಾನು ನಂಬ್ಕೊಂಡು ಬಂದವಳೆ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ಸುಮ್ಮನೆ ಬಿಡಿ. ನೋಡಿ, ಇನ್ನೊಂದ್ಸಲ ಈ ಥರ ಎಲ್ಲ ಚೀಪ್ ಕೆಲಸಗಳನ್ನ ಚೀಪ್ ಮೆಂಟಾಲಿಟಿ ಎಲ್ಲ ದಯವಿಟ್ಟು ತೋರಿಸ್ಬಿಡಿ. ಓಕೆ, ನನಗೆಲ್ಲ ಈ ಥರ ಚೀಪ್ ಮೆಂಟಾಲಿಟೀಸ್ ಅದು ಇದು ಎಲ್ಲ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಪ್ಲೀಸ್. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗಂಗೂ ನನಗೂ ಹೆಂಗೆ ತಂದಿಕ್ಬಿಟ್ಲಪ್ಪ ಇವಳು. ಅಯ್ಯೋ, ಈ ಹಳ್ಳಿ ಹುಡುಗಿಯನ್ನ ಕರ್ಕೊಂಡು ಬಂದ್ರೆ ಹಿಂಗೇನೆ, ಅದೇ ಸಿಟಿ ಹುಡುಗಿಯನ್ನ ಕರ್ಕೊಂಡು ಬಂದ್ರೆ ಹಿಂಗೆಲ್ಲ ಮಾಡೋರಾ? ಈ ಹಳ್ಳಿ ಹುಡುಗಿಗೆ ಮೊದಲಿಂದನೂ ಫಿಟ್ಟಿಂಗ್ ಇಕ್ಕಿ ಮೊದಲಿಂದನೂ ಬತ್ತಿ ಇಕ್ಕಿ ಅಭ್ಯಾಸ ಆಗೋಗ್ಬಿಟ್ಟೈತೆ ಅಂತ ಅನ್ನಿಸುತ್ತೆ. ಅದಕ್ಕೆ ಹಿಂಗೆಲ್ಲ ಬರೀ ಫಿಟ್ಟಿಂಗ್ ಇಕ್ಕೋದು ಬತ್ತಿ ಇಕ್ಕೋದು ಇದೇ ಕೆಲಸನೇ ಮಾಡ್ತಿರ್ತಾಳೆ. ನಾನೇನು ಮಾಡೇ ಇಲ್ಲ, ಆದ್ರೂ ಎಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ ನಾನಂತೂ. ಇದೆಲ್ಲ ಬೇಕಾ ನನಗೆ? ಎಂಥ ಅವಮಾನ, ಎಂಥ ಅವಮಾನ ರೀ. ಯಾಕ್ರಿ ನೋಡ್ರಿ, ಅತ್ತೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರು. ಅತ್ತೆ ಯಾವ ಥರ ತಪ್ಪಾಗಿ ತಿಳ್ಕೊತಿದ್ದಾರೆ ನೋಡಿದ್ರೆ ನನ್ನ ಬಗ್ಗೆ. ಇದೆಲ್ಲ ಬೇಕಿತ್ತ ನನಗೆ? ಹೇಳು. ನೀವೇನೇ ಎಲ್ಲ ಮಾಡಿದ್ದು? ಇದೆಲ್ಲ ಬೇಕಾಗಿರೋ ಅವಶ್ಯಕತೆ ಇತ್ತಾ? ಏನೋ ಅವ್ರ ಪಾಡ್ಗೆ ಅವ್ರು ಇರ್ತಾಯಿದ್ರು, ಕೆಲಸದಿಂದ ತೆಗೆದ್ರು. ಈಗ ಬೇರೆ ಕೆಲಸದವ್ರನ್ನ ಕರ್ಕೊಂಡು ಬಂದು ಸೇರಿಸಿದ್ದೀನಿ ತಾನೇ. ಅವ್ರು ಏನೋ ಅಡುಗೆ ಮಾಡ್ತಾಯಿದ್ರು. ಈಗ ನಾನೇ ನಿಮ್ಗೆ ಹೇಳ್ಬಿಟ್ಟು ಫಿಟ್ಟಿಂಗ್ ಇಕ್ಬಿಟ್ಟು ಬಯಸ್ತೆ ಅಂತ ಅನ್ಕೊಂಡಿರ್ತಾರೆ. ಬಂದು 3 ದಿನಕ್ಕೆ ಇಂಥ ಕೆಲಸ ಎಲ್ಲ ಮಾಡ್ತಾಳಲ್ಲಪ್ಪ ಹಂಗೆ ಹಿಂಗೆ ಅಂತ. ಇದೆಲ್ಲ ನನಗೆ ಅವಶ್ಯಕತೆ ಐತಾ ಹೇಳಿ? ನಿಧಿ, ನೀನು ನೋಡಿ ಸುಮ್ಮನೆ ಏನೋ ನೀನು ಏನಾದರೂ ಹೇಳ್ಕೊಳ್ಳಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ನಮ್ಮ ಮನೆಗೆ CC ಕ್ಯಾಮ್ರಾ ಇಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ಹಾಂ, ನೀನು ಏನೇನು ಮಾಡ್ತೀಯ, ಏನು ವಾಯ್ಸ್ ಇಲ್ಲ ಬಿಡು, ಆದರೆ ಏನೇನು ಮಾಡ್ತಿರ್ತೀಯ, ಹೆಂಗೆ ಕೂತಿರ್ತೀಯ, ಸಪ್ಪಗೆ ಕೂತಿರ್ತೀಯ, ಖುಷಿಯಾಗಿ ಯಾವಾಗಿರ್ತೀಯ? ಹಾಂ, ಅದೆಲ್ಲ ನಾನು ನೋಡಿದ್ದೀನಿ. ಈಗ ಸರಿ ನೋಡಿ, ನಾನು ಈಗ ತಾನೇ ಆಫೀಸಿಂದ ಬಂದಿದ್ದೀನಿ. ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು. ನನಗೊಂದು ಗ್ಲಾಸ್ ಕಾಫಿ ತೊಗೊಂಬಿಟ್ಟು ಬಾ ಬೇಗ ಹೋಗಿ. ಸರಿ ಆಯಿತು. ಹೆಂಗೆ ನಾನು ಇನ್ನೊಂದ್ಸಲ ಅವಳು ಬಂದರೆ ಕೇಳಿ ನಿಂತ ಅಂಟೆಗೆ ನಿಮ್ಮ ಅತ್ತೆ. ನಮ್ಮ ಅತ್ತೆ ಸಪ್ಪು ಮುಖ ಮಾಡ್ಕೊಂಡಿದ್ರೆ ನನಗಂತೂ ಭಾಳ ಖುಷಿ ಆಗ್ತಾಯಿತ್ತು ಭೈರವ. ನಾನು ಏನಾರ ಮಾಡಕ್ಕೆ ಹೋಗಿದ್ರೆ ಕತೆ ಆಗೋಗ್ಬಿಟ್ಟಿರೋದು. ಸದ್ಯ ನಮ್ಮ ಅತ್ತೆ ನನಗೆ ಅಡುಗೆ ಮಾಡು 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 ಅಂತ ಟಾರ್ಚರ್ ಕೊಡ್ತಾ ಇದ್ಲು. ಯಪ್ಪ, ಇವತ್ತೆಲ್ಲ ಕ್ಲಿಯರ್ ಆಯ್ತಲ್ಲ, ಸಮಾಧಾನ. ಹಂಗೆ ಇರಬೇಕು ನಾವು. ಮುಳ್ಳಿಂದನೇ ತೆಗಿಬೇಕು, ಸರಿನಾ? ಸರಿ.